ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಅಂದ ಹಾಗೆ ನಾವು ಬಂದಿರೋದು ನಮ್ಮ ಓನ್ ಮನೆಗೆ. ಸೊ ಎಂಟ್ರೆನ್ಸಲ್ಲಿ ನೋಡ್ತಿರ್ಬೋದು ಬ್ಯೂಟಿಫುಲ್ ಆಗಿರೋಂಥ ಕೃಷ್ಣ ಮತ್ತು ಹಸು ಇರೋವಂಥ ಒಂದು ಪಿಕ್ಚರ್ ಇದೆ, ಅಂದರೆ ಆರ್ಟ್ ವರ್ಕ್ ಇದೆ. ಸೊ ಎಂಟ್ರೆನ್ಸಲ್ಲೇ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು. ಸೊ ಬಂದ್ವಿ, ಅಂದರೆ ನಾನು, ನಮ್ಮ ಚಿಕ್ಕಮ್ಮ, ಅವ್ರ ಮಕ್ಕಳು, ನಮ್ಮ ಅಮ್ಮ, ಅಶ್ವಿನಿ ಎಲ್ಲರೂ ಕೂಡ ಬಂದಿದ್ದೀವಿ. ಸೊ ಏನು ಸ್ಪೆಷಲ್ ಅಂತ ಹೇಳಿ ವಿಡಿಯೋದಲ್ಲಿ ಹೋಗ್ತಾ ಹಂಗೆ ಹೇಳ್ತೀನಿ. ಚಿಲ್ಟಾರೀಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಯುವನ್ ಕಳ್ಳ ಯಾವ ಬಂದೇಮ್ಮ? ಅವನ ದೃಷ್ಟಿ ಆಗೋಯ್ತೇನೋ. ಹೊಟ್ಟೆ ಹಸಿತಿರ್ಬೇಕು ಅವನಿಗೆ. ಬಾಯಿ ಇಟ್ಕೊತವನೆ. ತಡಿ ಬಂದೆ. ಏನು ಅಂತ ಬರಿಬೇಕಂತೆ. ಇವನೇ ಇಲ್ಲಿವರೆಗೂ ಬರ್ತೈತೆ, ವಾ ಬರ್ತಾನೆ ಇಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಬರೆಯೋದ. ಯಾವ್ದ್ರ ಮೇಲೆ ಬರಿಬೇಕು? ಮಾಡಿ ನಾನು ಇಟ್ಕೊತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಮುತ್ಕೊಣ್ಸೋ ಥರ. ವಾ ಬರ್ತಾನೆ ಇರಲಿಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಮಾಡೋಣ ಅಂತ. ಎಸ್, ಇನ್ನು ಅಲ್ಲಿಗೆ ಹೋಗಿದ್ದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಯುವನ್ ಅಂತ ನಮ್ಮ ಮಾವನ ಮೊಮ್ಮಗ, ಅವನು ಹೊಸಲು ದಾಟಿದ್ದ. ಸೊ ಹಾಗಾಗಿ ಹೊಸಲು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಎಲ್ಲರೂ ಕರೆದಿದ್ರು. ಹೊಸಲು ದಾಟಿರೋದ್ರಿಂದ ಸಿಂಪಲ್ಲಾಗಿ ಪೂಜೆ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಸ್ವಲ್ಪ ಅಂದರೆ ನಮ್ಮ ಮಾವನ ಮಗಳಿಗೆ ಆಸೆ ಇತ್ತು, ಅಂದರೆ ಫೋಟೋಶೂಟ್ ಮಾಡೋ ರೀತಿ ಅವಳೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಿದ್ದು. ಹಾಗಾಗಿ ಒಬ್ರು ಒಂಥರ, ಇನ್ನೊಬ್ರು ಇನ್ನೊಂಥರ ಐಡಿಯಾಸ್ ಕೊಟ್ಕೊಳ್ತಾ ಮಾಡ್ತಾ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗೇ ಆಯಿತು. ಅವಳಿಗೂ ತುಂಬಾ ಖುಷಿ ಆಯಿತು. ಈಗ ಮಕ್ಕಳದೆಲ್ಲ ಈ ರೀತಿ ಮಾಡೋದೆಲ್ಲ ಒಂದು ಇಟ್ಕೊಂಡ್ರೆ ಮೆಮೊರೀಸ್ ಹಾಗೇ ಇರುತ್ತೆ. ಸೊ ಬರ್ತಿದ್ದ ಹಾಗೇನೇ ಯುವ ಅಂತ ಒಂದು ಪ್ಲೇಟಲ್ಲಿ ಕುತ್ಕೊಂಡು ಅಶ್ವಿನಿ ಈ ರೀತಿ ಹೂದಲ್ಲಿ ಮಾಡ್ತಾಯಿದ್ದು. ಬಟ್ ಅದು ಮಾಡಿದ್ರು ಕೂಡ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಬೇರೆ ಏನಾರ ಒಂದು ಐಡಿಯಾ ಹೇಳ್ಬೋದೇನೋ ಅಂತ ನನ್ನ ಕರೆದ್ಲು. ನಾನು ಹೇಗೋ ಮಾಡಿದೆ, ಬಟ್ ಅದು ಯುವ ಅಂತ ಹೆಸರು ನೀಟಾಗಿ ಬರಲೇ ಇಲ್ಲ. ಅವ್ನ ಫುಲ್ ನೇಮ್ ಬಂದು ಯುವನ್ ಅಂತ. ಬಟ್ ಯುವ ಅಂತ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು ಕೂಡ ಆಗಲಿಲ್ಲ. ಸೊ ನೋಡೋಣ ಮುಂದಕ್ಕೆ ಅಂತ ಅಂದ್ಬಿಟ್ಟು ಈಚೆಗಡೆ ಬಂದರೆ ನಮ್ಮ ಚಿಕ್ಕಮ್ಮ ರಂಗೋಲಿ ಬಿಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ಅವರು ಕೈಯಲ್ಲೇ ಬಿಡಿಸ್ತಾಯಿದ್ರು. ನಾನು ಅದಕ್ಕೆ ಫಿಲ್ಟರ್ ತೊಗೊಂಡು ಈ ರೀತಿ ಟ್ಯಾಪ್ ಮಾಡಿದ್ರೆ ನೀಟಾಗಿ ಬರುತ್ತಲ್ಲ ಅಂತ ಒಂದು ಐಡಿಯಾ ಕೊಟ್ಟೆ. ಸೊ ಇಬ್ಬರು ಸೇರಿಕೊಂಡು ರಂಗೋಲಿ ಎಲ್ಲ ಬಿಡ್ತಾ ಇದ್ವಿ. ಹೊಸಲು ದಾಟಿರೋದ್ರಿಂದ ಹೊಸಲು ಪೂಜೆ ಮಾಡ್ತೀವಿ. ಹಾಗಾಗಿ ಹೊಸಲು ಮುಂದೆ ಚೆನ್ನಾಗಿ ರಂಗೋಲಿ ಬಿಟ್ಟು ಮಾಡೋಣ ಅಂತ ನಮ್ಮ ಚಿಕ್ಕಮ್ಮ ಕೂತ್ಕೊಂಡು ಬಿಡ್ತಾರೆ. ಸೊ ನಾನು ಕೂಡ ಜಾಯ್ನ್ ಆದೆ. ಇನ್ನು ಮಾಡ್ತಾ ಹೇಗೆ ಅಂತ ಅಂದರೆ, ಕೃಷ್ಣಂದು ಒಂದು ಇಮೇಜ್ ಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ರಂಗೋಲಿ ಎಲ್ಲ ನಾನು ಚೆನ್ನಾಗಿ ಬಿಡೋದ್ರಿಂದ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಇಮೇಜ್ ಸಿಂಪಲ್ ಆಗಿರೋದನ್ನೇ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಬಿಡ್ತಾ ಇದ್ದೀನಿ. ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂತು. ಕೃಷ್ಣ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ರಿಗೂ ಕೂಡ ಇಷ್ಟ ಆಯಿತು ಕೃಷ್ಣ ಬಿಡಿಸಿರೋದು. ಜಗಳ ಆಡ್ತಾರೆ ಹೂಗೋಸ್ಕರ. ಏನಾಯ್ತು? ಚಿನ್ನದ ಆಡೋಕ್ಕೊಂದು ಆಗ್ತಾರೆ. ಹುಡುಗಿದಾರ ಕಡೆ ನೋಡ್ತಾ ಇದ್ದಾರೆ, ನಮ್ಮ ಅಕ್ಕ ಬಂದು ನೋಡಿ ಅವ್ರು ಕೂಡ ತುಂಬಿಡ್ತಾರೆ. ಒಂದು ಪಿಕ್ ತಗೊಳ್ರಿ, ಇದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಇವನ್ ರಜನಿ ಬಾ, ಇಲ್ಲಿ ನೀನು ಇಲ್ಲಿ ರಜನಿ ನೋಡು, ಇಲ್ಲಿ ಹಿಡ್ದಿದ್ದೀನಿ. ಎಷ್ಟು ವರ್ಷ ಆಯ್ತಪ್ಪ ತಿಂದು? ಎಷ್ಟು ವರ್ಷ ಆಯ್ತು? ಶುಗರ್ ಫೋಟೋ ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಹಂಗೇನೆ ಗ್ರೀನ್ ಮಾಡ್ಬಿಡಲಿ. ಗ್ರೀನ್ ಇಲ್ಲ ಕಣಕ್ಕ. ಚಚ್ಚಿದಕ್ಕೆ ಚಚ್ಚಿನ ಮೈ ಕೈ ಇಟ್ಕೊಂಡ್ಬಿಟ್ಟಿದ್ಯಾ ನೀನು? ಇಡಿಯಟ್. ಅವೆಲ್ಲ ಎತ್ಬಿಡು. ಎತ್ತಮ್ಮ ಸಿಕ್ಸಿರ್ಲಿಲ್ವ ಇಷ್ಟೊಳಗ? ಯಾಕಮ್ಮ? ನಿನ್ ಮಗನ್ ಕಾಲ ಬಂದು ಕಟ್ಕೊಂಡು
ಇಲ್ಲಿಂದ ಹೆಜ್ಜೆ ಇಕ್ಕಿಸ್ತೀರಾ? ಪಾಪು ಹೆಸರು ಯುವನ್ ಅಂತ. ಈಗ 9 ಮಂತ್ಸ್ ಅವನಿಗೆ. ಇನ್ನು ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು, ಎಲ್ಲ ಚೆನ್ನಾಗಿ ಬಂತು. ಎಲ್ಲರೂ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತ ಇದ್ರು. ಇನ್ನು ಸುತ್ತ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಎಲ್ಲ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಅವನಿಗೆ ಹೊಸಲು ದಾಟಿಸಿರೋದು, ಪೂಜೆ ಮಾಡೋದೇ, ಒಳ್ಳೆ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ವೇನೋ ಅನ್ನೋಷ್ಟೇ ಖುಷಿ ಆಯಿತು. ಅದೇ ಥರನೇ ಆಯಿತು ಅಂತಲೇ ಅನ್ಕೋಬೋದು. ಯಾಕೆಂದರೆ ಪುಟ್ಟದಾಗಿ ಅವ್ನು ಹೆಜ್ಜೆ ಇಡ್ಸೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಜಸ್ಟ್ ಮೈಂಡಿಗೆ ಏನು ಬಂತೋ ಅದಷ್ಟು ಮಾಡ್ಕೊಳ್ತಾ ಬಂದ್ವಿ. ಜನ್ಮಾಷ್ಟಮಿ ಮಾಡ್ದಂಗೆ ಅನ್ನಿಸ್ತು ನಮಗಂತೂ. ಇನ್ನು ಅವನಂತೂ ನೋಡೋದಕ್ಕೆ ಥೇಟ್ ನಮ್ಮ ಮಾವನ ಥರನೇ ಇದ್ದಾನೆ. ಮೂಗು ಎಲ್ಲದೂ, ಮೂಗಂತೂ ಸೇಮ್ ಅವ್ರ ಥರನೇ ಇದೆ. ಸೈಡ್ ಫೇಸಲ್ಲಿ ನೋಡಿದ್ರೆ ಅವ್ರು ನೋಡ್ದಂಗೆ ಆಗ್ತಾ ಇರುತ್ತೆ ಅವನ್ನ ನೋಡಿದಾಗ. ಬಟ್ ನಮ್ಮ ಮಾವ ಈಗಿಲ್ಲ, ಹಾಗಾಗಿ ಅವರು ಹೋಲಿಕೆ ಇದ್ದಾಗ ಏನೋ ಒಂಥರ ಖುಷಿ ಆಗುತ್ತೆ ಮಕ್ಕಳನ್ನ ನೋಡುವಾಗ. ಇನ್ನು ಏನೋ ಮಾಡ್ತಿದ್ದಾರೆ ಅಂತ ಪಾಪ ಅಳ್ತಿದ್ದ ಅವನು. ಮಕ್ಕಳ ಇದು ಮಾಡೋಗಿರ್ಲಿ ಆಯ್ತೀರಾ ನಾಮ ಇರ್ತದಲ್ಲ ಬಿಳಿ ನಾಮ ಅಚ್ಚಂದ ಅಮ್ಮ ವಿಭೂತಿ ಕೊಟ್ಟಿದ್ದೀನಿ. ಇಲ್ಲ ಕಾಣ ತಗೊಳಕ್ ಒಳ್ಳೆ ಕರ್ಕೊಂಡು ತುಣದ್ ಬಿಡ್ತಾರ ಇವಳ ಬಾ ಇಲ್ಲಿ ದುಬುಕು ಇಲ್ಲಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ? ಹೆಜ್ಜೆ ಚೆನ್ನಾಗಿ ಕಾಣಿಸ್ತೈತೆ ಇಲ್ಲಿಂದ. ಹೆಜ್ಜೆ ಒಣಗಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲಿಡೋಣ ಇದನ್ನೆಲ್ಲ? ಮಮ್ಮಿ ಬೇಕಾ? ಇನ್ನು ತಂಗಿ ಮಕ್ಕಳೆಲ್ಲ ಎಲ್ಲರೂ ಸೇರ್ಕೊಂಡಿದ್ರು. ಅದರಲ್ಲಿ ನಮ್ಮ ಅಪ್ಪು ಬೇರೆ. ಸೊ ಎಲ್ರದ್ದು ಅವ್ರದ್ದೇ ಹವ, ಅವ್ರು ಆಡಿದ್ದೇ ಆಟ ಅನ್ನಂಗೆ ಆಡ್ತಾಯಿದ್ರು. ಮಕ್ಕಳದಂತೂ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿತ್ತು. ಇನ್ನು ಹೊಸಲು ಪೂಜೆ ಬೇಕಾಗಿರುವಂಥ ವಿಳೆದೆಲೆ, ಹಾಗೆ ಬಾಳೆಹಣ್ಣು, ಕಾಯಿ, ಕಡ್ಡಿ ಕರ್ಪೂರ, ಸ್ವೀಟ್ಸು ಇದೆಲ್ಲ ಇಟ್ಟಿದ್ವಿ. ಹಾಗೆ ಅವ್ರನ್ನ ಗೊಂಬೆಗಳೆಲ್ಲ ಜಸ್ಟ್ ಹಾಗೆ ಅರೇಂಜ್ ಮಾಡಿದ್ವಿ. ಇನ್ನು ಹೂವಿಂದ ನೋಡ್ತಿರ್ಬೋದು, ಯುವ ಅಂತ ನಮ್ಮ ಚಿಕ್ಕಮ್ಮನೆ ಫೈನಲ್ ಆಗಿ ಬರೆದಿದ್ದಾರೆ ಅದ್ರ ಮೇಲೆ. ಎಲ್ಲ ರೆಡಿ ಮಾಡಿಕೊಂಡು ಅವನ್ನ ಬಿಟ್ವಿ. ಅವನಾಗ ಬಂದು ಹೊಸಲು ಮತ್ತೆ ದಾಟಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿರೋದು. ಆ್ಯಕ್ಚುಲಿ ಒಂದು ಮನೇಲಿ ಹೊಸಲು ದಾಟಿದ್ನಂತೆ ದೀಪಾವಳಿ ಹಬ್ಬದ ಟೈಮಲ್ಲಿ. ಆ ಟೈಮಲ್ಲಿ ಈ ರೀತಿ ಪೂಜೆ ಎಲ್ಲ ಮಾಡೋದಕ್ಕೆ ಎಲ್ಲರೂ ಸೇರಿಸ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅಂತಲೇ ಒಂದು ದಿವಸ ಈ ರೀತಿ ಅರೇಂಜ್ ಮಾಡಿಕೊಂಡು ಮಾಡಿರೋದು. ತುಂಬಾ ಚೆನ್ನಾಗಾಯಿತು. ಇನ್ನು ದೀಪಗಳು ರಂಗೋಲಿ ಸುತ್ತ ನಮ್ಮ ಚಿಕ್ಕಮ್ಮ ಇಟ್ಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಸ್ವಲ್ಪ ಹೊತ್ತು ಲೈಟ್ ಆಫ್ ಮಾಡಿದ್ವಿ. ಆ ವಿಡಿಯೋಗೆ ಅಂದರೆ ದೀಪದ ಬೆಳಕಲ್ಲಿ ವಿಡಿಯೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಸುತ್ತ ದೀಪ ಇಟ್ಟಿರೋದ್ರಿಂದ. ಅವಳಿಗೆ ಸಾಂಗ್ ಸೆಟ್ ಮಾಡ್ಬೇಕಂತೆ. ಸಾಂಗ್ ಸೆಟ್ ಇವಾಗ ನಾನು ಕೂತ್ಕೊಂಡು ಅವ್ನು ಬರ್ತಾನಲ್ಲ ಈಚೆ ಅದನ್ನೆಲ್ಲ ಒಂದು ಸಾಂಗ್ ಸೆಟ್ ಮಾಡಿ ದೀಪ ಇಡ್ತೀನಿ ಒಂಚೂರು. ವಿಡಿಯೋನೇ ಸಾಂಗ್ ಮಾಡ್ತಾರೆ. ಬಾಗಿತ ಇಲ್ಲಿ ನೋಡಿ ಇಟ್ಕೋ. ಈ ಕಡೆ ಬಾ. ಹಂಗೆ ಅಡ್ಜಸ್ಟ್ ಮಾಡೋಣ. ಚೂರು ಮೂವ್ ಮಾಡು ಅಷ್ಟೇ. ನಾನು ಲೈಟ್ ಇದು ದೀಪದ ಬೆಳಕಲ್ಲಿ ತಗೊಂಡ್ರಪ್ಪ ಕೃಷ್ಣ ನಗಿತಾ ಇರ್ತದೆ.
ಹಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಯ್ಯೋ ಸಕ್ಕತ್ತಾಗಿ ಕಾಣಿಸ್ತೈತೆ ಗೀತ ಅದು ಗೀತ ಕೃಷ್ಣ ಸೂಪರ್ ಅಮ್ಮ ಈಗ ಅಮ್ಮನ ಯಾರು ಎಲ್ಲ ಮಗನ್ ಕೂಡ್ಸು ನಿನ್ ಮಗನ್ ಕೂಡ್ಸು ನೀನು ಕೂಡ್ಸ್ಕೊಂಡ್ ಕುತ್ಕೋಬೇಕು. ನೀನು ಕುತ್ಕೊಂಡು ಅನ್ನ ಕುಂಡು ಅಲ್ಲೇ ಲೈಟ್ ಜಾಸ್ತಿ ದೊಡ್ಡದಾಗ ಹಾಕು ಅಲ್ಲಿ ಈಚೆ ಶಿವ ಇದು ಪಾದ ಸೇರ್ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋ ಮಾಡ್ಕೊಳ್ಳ ಬೇಗ. ಅಪ್ಪ ಓಡ್ಬಾ. ಓಡಿ ಬಂತು ಬಾ 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 ಲೈಟ್ ಹಾಕ ಈಚೆ ಬೇಡ ಬೇಡ ಬರ್ತಾನೆ. ಈಚೆ ಲೈಟ್ ಹಾಕ್ಲ ಬೇಡವಾ ನೀನ್ ಬಾ ಕರಿ ನೀನು ಬಾ ಬಾನು ಯುವನ್ ಬೈಲಿ ಸೂಪರ್ ಪೂಜೆ ಮಾಡ್ಬಿಟ್ಟು ದಾಟಿಸ್ರಮ್ಮ ದಾಟ್ಬಿಡ್ಲಿ ನೀನ್ ಅಲ್ಲಿ ಕೂಡ್ಸ್ಕೊಬ್ರಮ್ಮ ದಾಟ್ಬಿಡ್ಲಿ ಎಲ್ಲ ವಿಡಿಯೋ ಆಗೋಯ್ತು ಮಾತಾಡ್ಬೇಡ್ರಿ ಯಾರು ವಿಡಿಯೋ ಆಗ್ತೈತೆ ಅಮ್ಮ ನಿನ್ನ ಕೈ ಕೊಡ್ಬೇಡ ಬಿಡು. ಅಯ್ಯಪ್ಪ ಹೆಂಗೆ ನಗೋದು. ಇದೇ ಬೇಕಾಗಿರೋದು. ಕ್ಲಾಪ್ ಮಾಡ್ರಪ್ಪ ಎಲ್ಲರೂ. ಇಲ್ಲಿ ನೋಡು ರಜನಿ, ನೀನು ಹಂಗೆ ನೋಡು, ಕುತ್ಕೊಂಡು ಹಂಗೆ ನೋಡು. ಆ ಕಡೆ ಇಡು ಅದನ್ನ ಜುಟ್ಟಿರೋದು. ಕರ್ಪೂರ ಬೆಳಗ್ಬಿಟ್ಟು ಅವನಿಗೂ ಬೆಳಗ್ಬಿಟ್ಟು ಅದ್ರ ನೀರು ತೆಗೆದ್ಬಿಟ್ಟು ಆಚೆ ಹಾಕ್ತೀನಿ ಮಂಗಳಾರತಿ ಎಲ್ಲ ಉಟ್ಕೊಂಡು ನಮ್ಮ ಕೀರ್ತಿಗೆ ಮಮ್ಮಿನೇ ಕಾಡ್ಸಿದ್ದು ಕೀರ್ತಿಗೆ ರಮ್ಯಾ ಅಂತ ಅಯ್ಯ ಇಲ್ಲಿ 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 ಕೆಂಪಾರ್ತಿ ತಗೊಂಡ್ರಪ್ಪ ಮಂಗಳಾರತಿ ಈಗ ಗಲಾಟೆ ಮಾಡಿದ್ರೆ ದೇವ್ರ ತೋರಿಸ್ಬಿಟ್ಟು ಅವ್ನಿಗೂ ತೋರಿಸು ಪರವಾಗಿಲ್ಲ ಬೆಂಕಿ ಪಟ್ಟಣ ಕೊಡ್ರಮ್ಮ ದರ್ಶ್ ಜಾನು ಇಲ್ಲಿ ನೋಡು, ಎಲ್ಲ ಮಕ್ಕಳು ನೋಡ್ರಿ ಇಲ್ಲಿ. ಏ ಕ್ಲಾಪ್ ಮಾಡಿ ಎಲ್ಲರೂ, ಕ್ಲಾಪ್ ಮಾಡ್ರು, ಕ್ಲಾಪ್ ಜೋರು ಕ್ಲಾಪ್ ಮಾಡಬೇಕು. ಅವ್ನು ಬ್ಯುಸಿಯಾಗ ಅವ್ನು ನಿನ್ನ ಮಗ ಅಂತ. ವಸ್ತು ಮಾಡಪ್ಪ ಆಮೇಲೆ ಅವ್ರಿಗೆ ನನ್ನ ಮಗ ಎಲ್ಲದಕ್ಕೂ ಜಯ ವಿಜಯವಾಗ್ಲಿ ಅಂತ ಬೆಳಗು ಯುವ ಯುವ ಒಂದು ಕಾಲಿಟ್ಗಳಿಗೆಲ್ಲ ಒಳ್ಳೇದಾಗಲಿ, ಸೌಖ್ಯವಾಗಿ ಹೊರಗಡೆ ಹೋಗ್ಲಿ, ಸೌಖ್ಯವಾಗಿ ಮನೆಯೊಳಗೆ ಬರಲಿ. ಏ ಡ್ಯಾಡಿ ಹತ್ರ ತೋರಿಸ್ಬಿಟ್ಟು ಒಂದು ಫೋಟೋ ಇಡ್ಸ್ಕೊ. ಅಲ್ಲಿ ದೀಪ ತೆಗೆದ್ರ ಏಯ್ ದೀಪ ಅಲ್ಲಿ ಇಟ್ಬಿಟ್ಟು ಅಲ್ಲಿಡು ಸ್ವಲ್ಪ ಹೊತ್ತು ಮೂಲೆಯಲ್ಲಿ, ಆಮೇಲೆ ತೊಳೋ ಚೆಲ್ಲುವಂತ ಅಲ್ಲಿಡು ಮುಂದೆ. ಹೋದ್ ಜನ್ಮದ್ದು ರೆಕಾರ್ಡ್. ಏನ್ ಮಾಡ್ದ? ಎಷ್ಟು ಮಾಡಿದ್ರು ಅಷ್ಟೇನೆ, ಇನ್ನೊಂದ್ಸತಿ ದಾಡ್ಸ್ತವ್ರೆ ಅಂತ. ಅಪ್ಪ ಹೊಡಿಕೋ. ಪಾಪ ಮಗು ಎಷ್ಟು ಇದು ಮಾಡುದು. ಸುಮ್ಮನಿರು ತಳ್ದಂಗಾಗುತ್ತೆ, ಜಾನು ಮುಟ್ಬೇಡ. ಬಾಪ ಆಚೆ ಬಂದ್ಬಿಡು ಅಪ್ಪು. ಅಲ್ಲೊಂದು ಆಶೀರ್ವಾದ ತಗೊಂಡು ತಗೋ ಬಾರ. ಮುದುರ ಬಾರೋ ಈಚೆ. ಕಾದಿರುವೇನಿ ಜಾನು. ಆರ್ತಿ ಕೊಡ್ರ ಮೇಲೆ ಆರ್ತಿ ಬೆಳಗಡೆ. ಆರ್ತಿ ಆರ್ತಿ ಅಶ್ವಿನಿ ಕೊಡ್ರಿ ಆರ್ತಿ. ಆರ್ತಿ ಆರ್ತಿ ಕೊಡು ಆರ್ತಿ ಕೊಡು. ಇವಾಗ ನಗು ಬರುತ್ತೆ, ಇವಾಗ ನಗು ಬರುತ್ತೆ.
ಮಗುಗೆ ಅಲ್ಲಡ ಆರತಿ ಬೆಳಗಿರೆ ಹೊಸಲು ದಾಟದ ಮೇಲೆ ಕೆಂಪಾರತಿ ತೆಗ್ದು ಹಾಕಿದ್ವಿ. ಅದಾದಮೇಲೆ ಅವನಿಗೇನಪ್ಪ ಅಂತ ಅಂದರೆ ಏನಾರು ಹತ್ತಿರ ದೇವ್ರ ಮನೆ ದೀಪ ನೋಡಿದ್ರೆ ಖುಷಿ ಆಗುತ್ತೆ ಅಂತ ಅವನಿಗೆ ಮಂಗಳಾರತಿ ಮಾಡೋದೆಲ್ಲ ನೋಡಿ ನಗ್ತಾನೆ ದೇವ್ರ ಮನೆ ಹತ್ರ ಕರ್ಕೊಂಡು ಹೋದರೆ. ಸೊ ಅತ್ತಾಗೆಲ್ಲ ಬೆಳಕನ್ನು ತೋರಿಸಿದ್ರೆ ಅವನಿಗೆ ನಗು ಬರುತ್ತಂತೆ, ಆ ರೀತಿ ಅವನು. ಅದಕ್ಕೆ ದೀಪ ಇಟ್ಟು ಹೊಸಲು ದಾಟವಾಗಿ ಮಾಡಿದ್ದು. ಯಾರು ವಿಡಿಯೋ ಮಾಡಿ ನಂದೇ ವಿಡಿಯೋ ಮಾಡ್ತಿದ್ದೇನೆ. ಎಲ್ರಿಗೂ ಸ್ವೀಟ್ ಕೊಡ್ತಿದ್ಯಲ್ಲ. ನನ್ನ ಮಗುಗ್ ದೃಷ್ಟಿ ಆಗೋಯ್ತು. ಅಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಾಂತಿ ಆಗ್ತದೆ ಅಂತಾನೆ ಈ ಒಂದ್ ಬಟ್ಲು ಬೋಂಡ ತಿಂಗಳಿಗೆ ನೋಡ ನಿನ್ ಮಗ ಒಂದ್ ಬಟ್ಲು ಬೋಂಡ ತಿಂತಾನೆ, ನಾಳೆ ವಾಂತಿ ಆಯ್ತದೆ ಅನ್ಲಿ. ಬಿಡೋ, ಅವ್ನಿಗೆ ಗೊತ್ತಿಲ್ಲದಲ್ಲ ಇಟ್ಕೊಂಡವನು ಅವನೇನು ಅಷ್ಟು ಅಂತಲ್ಲ. ಇನ್ನು ಬೋಂಡ ಮಾಡ್ತಿದ್ರೆ ಮಕ್ಕಳೆಲ್ಲ ಬೋಂಡದ ಮೇಲೆ ಕೈ ಹೋಗ್ತಿತ್ತು. ಸ್ವೀಟ್ಸ್ ಎಲ್ಲ ಒಂದು ರೌಂಡ್ ತಿಂದು ಆಮೇಲೆ ಬೋಂಡ ತಿನ್ನೋದು ಸ್ಟಾರ್ಟ್ ಮಾಡಿದ್ರು. ನಮ್ಮ ದರ್ಶನ್ ಒಂದು ಬಟ್ಲು ಇಟ್ಕೊಂಡು ಕೂತಿದ್ದ. ಅದಕ್ಕೆ ನಮ್ಮ ಚಿಕ್ಕಮ್ಮ ರೇಗಿಸ್ತಾರೆ, ಅದು ನೋಡೋದು ಹೆಂಗೆ ಇಟ್ಕೊಂಡಿದ್ದಾನೆ ಅಂತ. ತಿನ್ನಲ್ಲ, ಆದರೆ ಮಾಡಿರೋದೆಲ್ಲ ಅವ್ರಿಗೆ ಬೇಕು ಅನ್ನೋ ಥರ ಆಡೋದು. ಕಿತ್ಕೊಂಡ್ರೆ ಜೋರಾಗಿ ಅಳೋದು. ಎಲ್ಲರೂ ಇದ್ದಾಗ ಹಿಂಗೆ ಆಡ್ತಾನೆ, ಮನೇಲಿದ್ದಾಗ ಸುಮ್ಮನೆ ಇರ್ತಾನೆ. ಇನ್ನು ಎಲ್ಲ ಒಂದು ಕಡೆ ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ತೆಗೆದ್ರೆ ಮತ್ತೆಲ್ಲ ಎತ್ತಿಡಬೇಕು. ಏನೇನು ತೆಗೆದಿರ್ತೀವೋ ಅದಷ್ಟು ಎತ್ತಿರೋದು ಒಂದು ಕೆಲಸ ಇರುತ್ತೆ. ಸೊ ಹೇಮಾ ಅದನ್ನೇ ಮಾಡ್ತಾಯಿದ್ಲು. ಇನ್ನು ಅಡುಗೆ ಬಂದು ಚಿರೋಟಿ ಮತ್ತು ಮಶ್ರೂಮ್ ಪಲಾವ್ ಮಾಡಿದರು, ಅಂದರೆ ಮಶ್ರೂಮ್ ಬಿರಿಯಾನಿ ಮತ್ತು ಬೋಂಡ. ಸೈಡ್ಸಿಗೆ ಕೋಸಂಬರಿ ಮತ್ತು ಕಾಳುಗೊಜ್ಜು. ಅದಾದಮೇಲೆ ವೈಟ್ ರೈಸ್ ಮಾಡಿದರು ರಸ ಅನ್ನಕ್ಕೆ. ಹಾಗೆ ಇದಿಷ್ಟು ಮೆನು ಆಗಿತ್ತು. ಇನ್ನು ಚಿರೋಟಿನ ತರಿಸಿದ್ರು, ಚಿರೋಟಿ ಮತ್ತು ಲಾಡು ಎಲ್ಲ. ಸೊ ನಾವು ಕೂಡ ಊಟ ಮಾಡಿಕೊಂಡು, ಅಂದರೆ ಊಟ ಮಾಡಿದ್ವಿ. ಈಗ ದೀಪಾವಳಿ ಇವಾಗ ಶುರುವಾಗಿದೆಯಲ್ಲ, ಕಾರ್ತಿಕ ಇಲ್ಲಿಂದ ಶುರುವಂತೆ. ಆಮೇಲೆ ಮೊನ್ನೆ ಕಾವೇರಿ ಉದ್ಭವ ಆಯ್ತಲ್ಲ, ಮೊನ್ನೆ ಇರ್ಬೇಕದು, ಅದೇ ತೀರ್ಥ ಎಲ್ಲ ಸುಮಾರು ಅದು ಇದು ಆಗುತ್ತೆ. ಅದು ತುಲಾ ಲಗ್ನದಲ್ಲಿ ಅದು ಆಗೋದಂತೆ. ಫೋನ್ ಬೇಕಲ್ಲ. ತಗೋ ತಗೋ ತಗೋ, ಕೈ ಕೊಡು 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 ಕೊಡು. ನೀ ಊಟಕ್ಕೆ ದೊಡ್ಡ ಜಿ ಬೇಕಾ ಚಿಕ್ಕ ಜಿ ಬೇಕಾ ತೀರ್ಮಾನ ಮಾಡ್ಕೋ. ಇಬ್ರು ಅರ್ಧರ್ಧ ಮಾಡಕ್ ಆಗ್ತಾ ಇಲ್ಲ ಅಮ್ಮ. ಡಿವೈಡ್ ಮಾಡಿ ಕೊಡ್ಬೇಕು ಅಂತ ಅವನೇ ಅವನ ಕೈಲಿ ಆಗ್ತಾ ಇಲ್ಲ. ಊಟ ಎಲ್ಲ ಮಾಡಿದ್ಮೇಲೆ ಅವ್ರ ಮಾವ ಸಾಂಗ್ ಹಾಕಿ ರೂಢಿ ಮಾಡಿಬಿಟ್ಟಿದ್ದಾನೆ. ಅವನ ಸಾಂಗ್ ಏನು ಹಾಕ್ತಾನೆ ಅದಕ್ಕೆ ತಕ್ಕನಂಗೆ ಹೆಂಗೆ ಸ್ಟೆಪ್ಸ್ ಹಾಕ್ತಾನೆ ಅಂದರೆ ಪಾಪು ಅಮ್ಮ ಕಾಲಂತೂ ಒಂದೇ ಸಮ ಆಡಿಸ್ತಾನೆ, ನಿಂತಿದ್ದ ಜಾಗದಲ್ಲೇ ಆ ರೀತಿ ಆಡಿಸ್ತಾನೆ. ಮತ್ತು ಏನಾರ ಸಪೋರ್ಟ್ ಇಟ್ಕೊಂಡು ಸೊಂಟನ ತಿರುಗಿಸ್ತಾನೆ, ಆ ರೀತಿ ಮಾಡ್ತಾನೆ ಅವನು. ಅದೇ ಅಂದ್ಕೊಂಡೆ ಎಷ್ಟು ಚೆನ್ನಾಗಿ ಆಡ್ತಾನೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಹೊತ್ತು ಈ ರೀತಿ ಸಾಂಗ್ ಹಾಕ್ಕೊಂಡು ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಿದ್ರು. ಅದೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಇನ್ನು ಇದಿಷ್ಟು ಆಗಿತ್ತು ಅವತ್ತಿನ ದಿವಸದ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.